राजं मुक्त्युपायं विमायं गृहजमहममेजं छेजमाम्नाजगेयं सदजमसदजेजं श्रीसहायं भजेयं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः हरिः ओम् श्रियः पत्ये नित्या गणितगुणमाणिक्यविशदप्रभाचारो दासोपहत सकलावद्य तमसे जगज्जन्मस्थेम प्रलयरचनाशीलवपुषे नमो शेषाम्नाजस्मृतिहृदयदीप्ताय हरये येन प्रादुरभाविभूमिमलये व्यस्तारिगोसन्ततिः प्राबोधिश्रुतिपङ्कजं करुणया प्राकाशितत्वं परं ध्वान्तं ध्वंसमनादिसाधुनिकरश्चाकारि सन्मार्गगः तेन व्यासदिवाकरेण सततं मात्याजि मे मानसं व्याप्तिर्यस्य निजे निजे नमः सा पक्षे सपक्षे स्थितिः व्यावृत्तिश्च विपक्षतोऽथ विषये सक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात्तत्त्वविनिर्णयाय भगवान् आनन्दतीर्थो मुनिः भवति यदनुभावात्येडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः संन्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवतात् विभूत्यै पदवाक्यप्रमाणज्ञान् प्रतिवादिमदच्छितः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसि भुवि अनुव्याख्याननलिने चञ्चरी कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्या अपि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्यास्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि फणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः ಇನ್ನೂರ 44ನೇ ಸುಧಾಮೂಲ ಅದರಲ್ಲಿ ಕೊನೆ ಸಾಲು ಘಯರ್ತೆ ಕವಿಧಾನಮಿತಿವಾ ಅಂತ ಒಂದು ಶಬ್ದ ಅಲ್ಲಿ ಬಂದಿದೆ. ಘಯರ್ತೆ ಅಂತ ಒಂದು ಶಬ್ದ ಹಾಕಿದ್ದಾರೆ. ಘೈ ಅಂತಂದ್ರೆ ಒಂದು ಪ್ರತ್ಯಯ, ಘೈ ಅಂತ ಕರೀತಾರೆ. ಘಕಾರ ಅಂದ್ರೆ ಕವರ್ಗದ 4ನೇ ಅಕ್ಷರ ಘಕಾರ. ಘೈ ಅಂತ ಅಂದ್ರೆ ಚವರ್ಗದ ಕೊನೆ ಅಕ್ಷರ, ಕವರ್ಗದ 4ನೇ ಅಕ್ಷರ, ಎರಡು ಸೇರಿ ಘೈ ಅಂತ ಒಂದು ಪ್ರತ್ಯಯ ಹಾಕ್ತಾರೆ. ಈ ಪ್ರತ್ಯಯವನ್ನು ನೆನಪಿಸ್ಕೊಳ್ಳಿ. ಯಾಕಂದ್ರೆ ರಾಮಃ ಅಂತ ನಾವು ಶಬ್ದ ಹೇಳ್ತೀವಲ್ಲ, ರಾಮಃ, ರಾಮ ಅಂತ ಶಬ್ದ. ರಾಮ ಅನ್ನೋ ಶಬ್ದದಲ್ಲಿ ಇದೇ ಪ್ರತ್ಯಯ ಇದೆ, ಘೈ ಅಂತ ಪ್ರತ್ಯಯ, ಅದಕ್ಕೆ ಹೆಸರು ಘೈ ಅಂತ ಕರೀತಾರೆ. ಆ ಪ್ರತ್ಯಯ ರಾಮ ಅನ್ನೋ ಶಬ್ದದಲ್ಲಿ ವ್ಯಾಕರಣದ ಪ್ರಕಾರ ಇದೆ. ಅದಕ್ಕೆ ಆಧಾರ ಅಂತ ಅರ್ಥ. ಅಂದ್ರೆ ನಾವು ಆಧಾರದಲ್ಲಿದ್ದೀವಿ, ಎಲ್ಲಿ ಮನೆಯಲ್ಲಿದ್ದೀವಿ, ನಮಗೆ ಮನೆ ಆಧಾರ ಆಗಿದೆ. ಅದೇ ತರ ಭಗವಂತ ಎಷ್ಟೋ ಜನರಿಗೆ ಆಧಾರ. ಅದಕ್ಕೋಸ್ಕರ ಆ ರೀತಿ ಹೇಳ್ಬೋದು ಒಂದರ್ಥ. ಅಥವಾ ಭಗವಂತನಿಗೆ ಎಲ್ರೂ ಆಧಾರವಾಗಿರ್ತಾರೆ. ಯಾಕೆ ಭಕ್ತರೆಲ್ಲ ಆ ಭಗವಂತನನ್ನ ತಮ್ಮ ಮನಸ್ಸಿನಲ್ಲಿ ಇಟ್ಕೊಂಡಿರ್ತಾರೆ. ಅದಕ್ಕೋಸ್ಕರ ಅವನನ್ನ ರಾಮ ರಾಮ ಅಂತ ಕರೀತಾರೆ. ಅವನಲ್ಲೇ ವಿಹಾರ ಮಾಡ್ತಾ ಇರ್ತಾರೆ ಅಂತ. ಅಲ್ಲಿ ಘೈ ಅಂತ ಪ್ರತ್ಯಯ ಬರುತ್ತೆ. ಇಲ್ಲೂ ಅದೇ ತರ ಘೈ ಅನ್ನೋ ಪ್ರತ್ಯಯ ಬರ್ದೇ ಇರಬಹುದು, ಆದ್ರೆ ಆ ಘೈ ಪ್ರತ್ಯಯದ ಅರ್ಥ ಏನಿದೆಯಲ್ಲ, ಅರ್ಥದಲ್ಲಿ ಇನ್ನೊಂದು ಶಬ್ದ ಹಾಕ್ತಾರೆ, ಕ ಅಂತ ಹಾಕ್ತಾರೆ. ಕ ಅಂತ ಬಂದ್ರೆ ಅದು ಘೈ ಅನ್ನೋದಕ್ಕೆ ಏನರ್ಥ, ಆ ಅರ್ಥ ಅಂದ್ರೆ ಕರ್ಮ ಅಂತ ನೆನೆ ದಿವಸ ತುಂಬಾ ವಿಸ್ತಾರವಾಗಿ ಬೆಳೆಸುತ್ತೆ. ಕರ್ಮ ಅಂತ, ಆ ಕರ್ಮ ಅನ್ನೋ ಅರ್ಥದಲ್ಲಿ ಬರುತ್ತೆ ಅಂತ. ಇಲ್ಲಿ ಈ ಅದ್ಭುತ ಅಂತ ಒಂದು ಶಬ್ದ ಬಂತು ನೆನೆ ದಿವಸ. ಆ ಅದ್ಭುತ ಅನ್ನೋ ಶಬ್ದಕ್ಕೆ ಗುರುವರ್ಥ ದೀಪಿಕಾ ಟಿಪ್ಪಣಿಯಲ್ಲಿ ಒಂದು ವಿವರಣೆ ಮಾಡಿದ್ದಾರೆ. ಗುರುವರ್ಥ ದೀಪಿಕಾ ಟಿಪ್ಪಣಿಯಲ್ಲಿ ಅದನ್ನ ಗಮನಿಸ್ರಿ, ಅಲ್ಲಿ ಒಂದು 6ನೇ ಲೈನಲ್ಲಿ ನಿಮ್ಗೆ ಸಿಗತ್ತದು. ಅಲ್ಲಿ ಅಧಿಭೂ ಅಂದ್ರೆ ಅದ್ಭುತ ಅಂತ ಯಾಕೆ ಕರೀತಾರೆ ಅಂತ. ಅದ್ಭುತ ಅಂತೆಲ್ಲ ನಾವು ಕರಿತೀವಲ್ಲ, ಅದ್ಭುತ ಅಂದ್ರೆ ಏನು, ಅದಕ್ಕೊಂದು ವಾಕ್ಯ. ಯಥಾ
ಅದನಂ ಆಸ್ವಾದನಂ ತದ್ ಯೋಗ್ಯತೆಯ ಭೂತಂ ಜಾತಂ ಅದ್ಭುತಂ ಆಶ್ಚರ್ಯಂ. ಅಂದ್ರೆ ನಮ್ಮ ವಾಸ್ತವಿಕವಾಗಿ ಒಂದು ಪದಾರ್ಥ ತಿನ್ನೋ ಸ್ವೀಟ್ ಅಂತ ಅನ್ಕೊಡಿ. ಸ್ವೀಟ್ ಅನ್ನ ತಿನ್ನಬೇಕು, ಜೊತೆಗೆ ಅದರ ಆಸ್ವಾದನೆ, ಅದರ ರುಚಿ ಏನಿದೆ ಅದು ಸರಿಯಾಗಿ ನಮಗೆ ತಲುಪಬೇಕು. ಅದು ತಲುಪೋದು ನಮಗೆ ಯೋಗ್ಯವಾಗಿ ತಲುಪಿದೆ ಅಂತ ಆದ್ರೆ ಆ ಸ್ವೀಟಿನ ರುಚಿ ಅದ್ಭುತ ಅಪ್ಪ ಇದು ಅಂತ ಅಂತೀವಿ. ಇಲ್ಲ ಅಂದ್ರೆ ನಮಗ್ ರುಚಿನೇ ತಲುಪದೇ ಇದ್ರೆ ಆ ವಸ್ತು ಈ ಸ್ವೀಟ್ ತುಂಬಾ ಅದ್ಭುತ ಚೆನ್ನಾಗಿತ್ತು ಅಂತ ಯಾಕೆ ಹೇಳ್ತೀವಿ? ಅದ್ಭುತ ಅಂದ್ರೇನು? ಅದನಂ, ಅದನ್ನ ತಿನ್ನೋದು ಮತ್ತೆ ಆಸ್ವಾದನೆ ಮಾಡೋದು. ಅದನಂ ಹಾಗೆ ಆಸ್ವಾದನೆ ಮಾಡೋದು, ಇದು ಎರಡೂ ಕೂಡ ಭೂತಂ ಆದ್ರೆ ಅದನ್ನ ಅದ್ಭುತ ಅದ್ಭುತ ಅಂತ ಅಂಥ ವಸ್ತುವನ್ನ ಕರಿತೀವಿ. ಆದ್ರೆ ಪೂರ್ತಿ ಕೆಲವು ಸಲ ಭಗವಂತನ ಈಗ ಅದ್ಭುತ ಅಂತ ಹೇಳ್ತೀವಿ, ಅಚಿಂತ್ಯ ಅದ್ಭುತ ಅಂತ ಹೇಳ್ತೀವಿ. ಅದಕ್ಕೋಸ್ಕರ ಅದ್ಭುತ ನಿಜ, ಅದ್ಭುತ ವಸ್ತು ನಮಗ್ ಗೊತ್ತಾಗತ್ತೆ. ಲೋಕದಲ್ಲೂ ಈಗ ಅದ್ಭುತವಾದ ಕೆಲಸ ಮಾಡಿದಾಗ ಅಂದ್ರೆ ನಾವು ಸಾಮಾನ್ಯವಾಗಿ ನಮ್ ಕೈಲಿ ಆಗ್ದೇನೆ ಇನ್ನೊಬ್ರು ಅಷ್ಟು ಮಾಡ್ತಾರೆ ಅಂದ್ರೆ ಓ ಅದ್ಭುತ ಅಪ್ಪ ಅವನು ಅಂತ ಹೇಳ್ತಾ ಇರ್ತೀವಿ. ಯಾಕೆ? ಅವನು ಅದನ್ನ ಸ್ವೀಕಾರ ಮಾಡ್ದ, ಅದ್ರ ರುಚಿ ಗೊತ್ತಿದೆ, ಅವನ ಕೆಲಸನೂ ಮಾಡ್ದ, ಆ ರುಚಿನೂ ಅನುಭವಿಸ್ದ. ನಮಗದು ಗೊತ್ತಾಗ್ತಾ ಇಲ್ಲ. ಆದ್ರೆ ಭಗವಂತನು ಹಾಗಾದ್ರೆ ಅದ್ಭುತ ಆಗ್ತಾನೆ. ಹೇಗ್ ಅದ್ಭುತ ಆಗ್ತಾನೆ? ಅವ್ರು ಮಾಡೋ ಕೆಲಸ ಏನಿದೆ ಅದೆಲ್ಲ ನಮಗ್ ಗೊತ್ತಾಯ್ತು ಅಂತಾದ್ರೆ, ಭಗವಂತನ ಮಹಿಮೆಯ ರುಚಿ ನಮಗೆ ಗೊತ್ತಾಯ್ತು ಅಂದ್ರೆ ಅವನ್ ಅದ್ಭುತ ಆಗ್ತಾ ನಿಜ. ಆದ್ರೆ ಅಚಿಂತ್ಯಾದ್ಭುತ ಅಂದ್ರೆ ಯೋಚನೆ ಮಾಡ್ಲಿಕ್ಕೆ ಆಗದೆ ಇರೋ ಒಂದು ಅದ್ಭುತ ವಸ್ತು. ಅದ್ಭುತ ನಿಜ, ಆದ್ರೆ ಯೋಚನೆ ಮಾಡ್ಲಿಕ್ಕೆ ಪೂರ್ತಿ ನಮ್ ಕೈಲಾಗಲ್ಲ. ಅದಕ್ಕೆ ಅಚಿಂತ್ಯ ಅದ್ಭುತ ಅಂತ ಈ ರೀತಿ ಭಗವಂತನ ಕರಿತಾ ಇರ್ತೀವಿ. ಪ್ರಕೃತ ಈ ಅದ್ಭುತ ಅನ್ನೋ ಶಬ್ದಕ್ಕೆ ಏನು ಇಲ್ಲಿ ವಾದಿರಾಜರು ವಿವರಣೆ ಮಾಡಿದರೆ ಇದು ಬಹಳ ಅಪರೂಪ. ಈ ತರ ವಿವರಣೆ ಸಿಗಲ್ಲ ನಮಗೆ ಬೇರೆ ಕಡೆ. ಆದ್ರಿಂದ ಅದನ್ನ ನೆನಪಿಟ್ಕೊಡಿ. ಗುರುವರ್ಥ ದೀಪಿಕಾದಲ್ಲಿ ಬಂದ ಈ ಸಂದರ್ಭದಲ್ಲಿ ವಿಷಯ. ಇನ್ನೊಂದು ಯಾದುಪತ್ಯ ಟಿಪ್ಪಣಿಯಲ್ಲಿ ಇನ್ನೊಂದು ವಿಶೇಷತೆಯನ್ನು ಹೇಳಿದ್ದಾರೆ ಈ ಪ್ಯಾರಾದಗಳ ಬಗ್ಗೆ. ಅಲ್ಲಿ ಏನ್ ಹೇಳಿದ್ದಾರೆ? ಪಾಣಿನಿಯ ಒಂದು ಸೂತ್ರ ಇದೆ. ಪಾಣಿನಿ ಋಷಿ ಕೇಳಿರ್ತೀರಿ ಬಹುಶಃ. ಪಾಣಿನಿ ಋಷಿ ಸಂಸ್ಕೃತದಲ್ಲಿ ವ್ಯಾಕರಣ ಅಷ್ಟಾಧ್ಯಾಯಿ ಗ್ರಂಥ, ಅಷ್ಟಾಧ್ಯಾಯಿ ಅಂತ ಗ್ರಂಥ ಬರೆದಿದ್ದಾನೆ. 8 ಅಧ್ಯಾಯಗಳಿದೆ. ಈಗ ನಾವೆಲ್ಲ ಆ ಪಾಣಿನಿ ವ್ಯಾಕರಣ ಇಟ್ಕೊಂಡೆ ಸಂಸ್ಕೃತದಲ್ಲಿ ನಾವು ಶಬ್ದಗಳನ್ನ ಸರಿ ಇದೆಯೋ ಇಲ್ವೋ ಅಂತ ನೋಡ್ತಾ ಇರ್ತೀವಿ. ಈ ಪಾಣಿನಿಯ ವ್ಯಾಕರಣವನ್ನೇ ಅವಲಂಬಿಸ್ಬೇಕು ಅಂತ ಏನಿಲ್ಲ, ಆದ್ರೆ ಜಾಸ್ತಿ ಸುಮಾರು ವರ್ಷಗಳಿಂದ ಪ್ರಚಾರದಲ್ಲಿರೋದು ಆ ಪಾಣಿನಿ ವ್ಯಾಕರಣ ತುಂಬಾ ಚೆನ್ನಾಗಿದೆ. ಆದ್ರಿಂದ ಅದನ್ನೇ ಅನುಸರಿಸ್ತಾ ಇದೀವಿ. ಪಾಣಿನಿ ಋಷಿಗಳು, ಪಾಣಿನಿ ಅಂತ ಋಷಿಗಳ ಹೆಸರು, ನಿಜವಾದ ಹೆಸರು ಬೇರೆ ಇದೆ, ಆಹಿಕ ಅಂತ ಅವರ ಹೆಸರು. ಅವ್ರು ಪಾಣಿನಿ ಅಂತ ಆಮೇಲೆ ಪ್ರಸಿದ್ಧಿಗೆ ಬಂದಿದ್ದಾರೆ. ಆ ಪಾಣಿನಿ ಋಷಿಗಳು ಅಷ್ಟಾಧ್ಯಾಯಿ ಗ್ರಂಥವನ್ನ ಬರೆದಿದ್ದಾರೆ. ಅದು ವ್ಯಾಕರಣಕ್ಕೆ ಸಂಬಂಧಪಟ್ಟಿದ್ದು. ನಮ್ಮ ಬ್ರಹ್ಮಸೂತ್ರಗಳೆಲ್ಲ ಇದ್ದ ಹಾಗೆ ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ, ಆ ತರ ಅಲ್ಲೂ ಒಂದು ಸೂತ್ರ ವೃದ್ಧಿರಾದೈಚ್ ಅದೇಂ ಗುಣ. ಈ ವೃದ್ಧಿರಾದೈಚ್ ಅದೇಂ ಗುಣ ಅನ್ನೋದೆಲ್ಲ ನಾವು ಬ್ರಹ್ಮಯಜ್ಞ ಮಾಡೋರಾದ್ರೆ ಒಂದ್ ಸೂತ್ರ ಗೊತ್ತಿರತ್ತೆ, ವೃದ್ಧಿರಾದೈಚ್ ಅಂತ ಸೂತ್ರ. ಈ ಸೂತ್ರ ಬ್ರಹ್ಮಯಜ್ಞ ಮಾಡೋರ್ ದಿವ್ಸ ನಾವೇನ್ ಹೇಳ್ತೀವಲ್ಲ ಅದೇ ಪಾಣಿನಿಯ ಸೂತ್ರನೇ ಅದು, ವೃದ್ಧಿರಾದೈಚ್ ಅನ್ನೋ ಸೂತ್ರ. ಆ ರೀತಿ ಅದನ್ನ ಹೇಳ್ತೀವಿ, ನಮಗದ್ನ ಗೊತ್ತಾಗಿರಲ್ಲ ಕೆಲವು ಸಲ ಅದೇ ಅಂತ. ಅಂತೂ ಆ ಪಾಣಿ ಋಷಿಗಳು ಏನು ಮಾಡಿದ್ದಾರೆ ಅಷ್ಟಾಧ್ಯಾಯಿ ಅಂತ ಸೂತ್ರ, ಆ ಸೂತ್ರನೇ ಜಗತ್ತಿನಲ್ಲಿ ಯದ್ಯಪಿ ಪ್ರಸಿದ್ಧ. ಸಂಸ್ಕೃತ ಜಗತ್ತಿನಲ್ಲಿ ತುಂಬಾ ಸೂತ್ರ ಅಂದ್ರೆ ವ್ಯಾಕರಣ ಸೂತ್ರಕ್ಕೆ ಹೋಗ್ಬಿಡ್ತೀವಿ ಕೂಡ್ಲೆ. ಆ ವೇದವ್ಯಾಸರ ಬ್ರಹ್ಮಸೂತ್ರನು ಪ್ರಸಿದ್ಧನೇ ಸಂಸ್ಕೃತ ಜಗತ್ತಿನಲ್ಲಿ. ಆದ್ರೆ ಸೂತ್ರ ಅಂದ್ರೆ ವ್ಯಾಕರಣ ಸೂತ್ರ, ಅದಕ್ಕೆ ಹೋಗ್ಬಿಡ್ತೀವಿ. ವಾಸ್ತವಿಕವಾಗಿ ನಮ್ ಪ್ರಕಾರ ವಿಪರೀತ. ನಮ್ ಪ್ರಕಾರ ಸೂತ್ರ ಅಂದ್ರೆ ಅದ್ ಬ್ರಹ್ಮಸೂತ್ರ ಒಂದೇ, ಮಿಕ್ಕಿದ್ದೆಲ್ಲ ಆಮೇಲೆ ನಂತರ ಅಂತ ನಾವ್ ಹೇಳೋದು. ಅಂತೂ ಇರ್ಲಿ, ಪ್ರಕೃತ ವ್ಯಾಕರಣದ ಈ ಸೂತ್ರದಲ್ಲಿ ಒಂದು ಪಾಠ ವ್ಯತ್ಯಾಸ ಇದೆ. ಅದೆಲ್ಲ ಏನ್ ಮಾಡ್ಬಿಡ್ತಾರೆ, ಅದ್ರಲ್ಲಿ ಒಂದು ಕೆಲವು ಪಾಠ ವ್ಯತ್ಯಾಸ ಮಾಡ್ಕೊಂಡ್ಬಿಡ್ತಾರೆ ಆ ಸೂತ್ರಗಳಲ್ಲೂ. ಅಲ್ಲೂ ತಪ್ಪು ಸರಿ ಅನ್ನೋದೆಲ್ಲ ವಿಮರ್ಶೆ ಮಾಡಿದ್ದಾರೆ. ಇಲ್ಲಿ ಯಾದುಪತ್ಯ ಟಿಪ್ಪಣಿಯಲ್ಲಿ ಆಚಾರ್ಯ ಹೇಳ್ತಾರ ಅವರು, ಅತ್ರ ಆದಿಭುವೋಡುತಚ್ ಇತಿ ಪಾಠ ಕಲ್ಪನಂ ಅಜ್ಞಾನ ಮೂಲವಿತಿ ಪ್ರಥಮಾಧ್ಯಾಯೇ ಉಕ್ತಂ. ಈ ಸೂತ್ರ ಮೊದಲನೇ ಅಧ್ಯಾಯದಲ್ಲೂ ಬರುತ್ತಂತೆ, ಇವ್ರು ನೆನಪಿಸ್ಕೊಳ್ತಾ ಇದ್ದಾರೆ. ಅಲ್ಲಿ ಅಧಿಭೂಭ್ಯಾಂ ಡುತಚ್ ಅಂತ ಇಲ್ಲಿ ಜಯತೀರ್ಥರು ಹೇಳಿದ್ದಾರೆ. ಅಧಿಭೂಭ್ಯಾಂ ಡುತಚ್ ಇತಿ ಯಥ ಅಂತ. ಜಯತೀರ್ಥರು ಯಾಕೆ ಹೀಗ್ ಬರೆದ್ರು ಅಧಿಭೂಭ್ಯಾಂ ಡುತಚ್ ಅಂತ? ವಾಸ್ತವಿಕವಾಗಿ ಈಗೆಲ್ಲ ನಾವು ಪುಸ್ತಕ ತೆಗೆದು ನೋಡಿದ್ರೆ ಆ ರೀತಿ ಸಿಗಲ್ಲ. ಅಧಿಭುವೋ ಡುತಚ್ ಅಂತ ಆ ಸೂತ್ರ ಸಿಗತ್ತೆ. ವ್ಯತ್ಯಾಸ ಬಂದಿದೆ, ಅಧಿಭುವೋ ಡುತಚ್ ಅಂತ ಸಿಗತ್ತೆ. ಇವ್ರು ಹೇಳಿದ್ದು ಜಯತೀರ್ಥರು ಅಧಿಭೂಭ್ಯಾಂ ಅಂತ ಹೇಳ್ತಾರೆ. ರಾಮಾಭ್ಯಾಂ ಅಂತೆಲ್ಲ ಇದೆಯಲ್ಲ ಆ ತರ ಅಧಿಭೂಭ್ಯಾಂ ಡುತಚ್ ಅಂತ ಹೇಳಿದ್ದಾರೆ. ಇದು ಸರಿನೋ ತಪ್ಪೋ ಅಂತ ಇವರು ಟಿಪ್ಪಣಿಕಾರರು ವಿಮರ್ಶೆ ಮಾಡ್ತಾ ಇದ್ದಾರೆ. ನಿಜ, ಅಧಿಭುವೋ ಡುತಚ್ ಅಂತ ಕೆಲವರೆಲ್ಲ ಕಲ್ಪನೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಪಾಣಿನಿಯ ಸೂತ್ರ ಹಾಗಿದೆ ಅಂತ. ವಾಸ್ತವಿಕ ಆ ಸೂತ್ರ ಹಾಗಿಲ್ಲ, ಸ್ವಲ್ಪ ವ್ಯತ್ಯಾಸ ಇದೆ, ಜಯತೀರ್ಥ ಸರಿಯಾಗಿ ಹೇಳಿದ್ದಾರೆ ಅಂತ. ಅದನ್ನೊಂದು ಮಾತನ್ನ ಇಲ್ಲಿ ಹೇಳ್ತಾರೆ, ಅದನ್ನು ನೆನಪಿಸ್ಕೊಡಿ. ಹೀಗೆ ಹಲವು ವಿಷಯಗಳು ಈ ವ್ಯಾಖ್ಯಾನಗಳಲ್ಲಿ ಬರ್ತವೆ. ವ್ಯಾಕರಣ ವಿಷಯ ಅದರಿಂದ ತುಂಬಾ ಚೆನ್ನಾಗಿದೆ. ವ್ಯಾಕರಣ ವಿಷಯ ತುಂಬಾ ವಿಸ್ತಾರವಾಗಿ ಹೇಳಿದ್ದಾರೆ. ಅದು ನಮ್ಗೆ ಅದಕ್ಕೋಸ್ಕರ ವ್ಯಾಕರಣ ಒಂದು ಗ್ರಂಥ ಅಧ್ಯಯನ ಮಾಡಬೇಕಾಗಿ ಬರುತ್ತೆ. ವ್ಯಾಕರಣದ ವಿಷಯ ಆದ್ರೆ ಅದು ಎಷ್ಟು ಸಾಧ್ಯನೋ ಅಷ್ಟು ವ್ಯಾಕರಣದ ವಿಷಯ ನಿಮ್ಗೆ ತಿಳಿಸಿ. ಎಲ್ಲ ವಿಷಯ ತಿಳಿಸ್ದಾಗೆ ಆಗಿದೆ, ಅದೇನಿಲ್ಲ.
ಇನ್ನು ಕೆಲವು ವಿಸ್ತಾರವಾಗಿ ತಿಳಿಬೇಕು ಅಂದ್ರೆ ಟಿಪ್ಪಣಿಯ ವಿಷಯ, ವಿಶೇಷವಾಗಿ ವ್ಯಾಕರಣದಲ್ಲಿ ಅಭಿಲಾಷೆ ಇದ್ರೆ ಅದನ್ನ ಸ್ವಲ್ಪ ಪರಿಚಯ ಇದ್ರೆ ಇನ್ನೂ ಅನುಕೂಲ ಹೆಚ್ಚಾಗುತ್ತೆ. ಇನ್ನು ಮುಂದಕ್ಕೆ ಹೋಗೋಣ. ಇಲ್ಲೆಲ್ಲ ತತ್ವನಿರ್ಣಯದ ವಾಕ್ಯ, ತತ್ವನಿರ್ಣಯ ಟೀಕೆ, ಜಯತೀರ್ಥರ ತತ್ವನಿರ್ಣಯ ಟೀಕೆ ಏನಿದೆ ಅಲ್ಲಿ ಬರೋ ಒಂದು ವಿಷಯವನ್ನು ಕೂಡ ಬರೀತಾರೆ. ಅಲ್ಲೂ ಮಾತ್ರ ಅನ್ನೋ ಶಬ್ದಕ್ಕೆ ಏನ್ ಅರ್ಥ ಬರ್ದಿದ್ದಾರೆ ಅಂತ ಅದೊಂದು ಕೂಡ ವಿಚಾರ ಮಾಡಿದ್ದಾರೆ. ಇದೆಲ್ಲ ಮತ್ತೆ ಬರುತ್ತೆ ಮುಂದೆನೂ ಕೂಡ, ಮತ್ತೆ ಪಾಠ ಮಾಡೋ ಸಂದರ್ಭದಲ್ಲಿ ಇದೆಲ್ಲವನ್ನು ಅಲ್ಲೇ ಮತ್ತೆ ಸೇರಿಸ್ತೀವಿ. ಆಗ ನಮಗೆ ಚೆನ್ನಾಗಿ ಅಭ್ಯಾಸ ಆಗಿರುತ್ತೆ ಎಲ್ಲ ವಿಷಯಗಳು, ಆಗ ಇನ್ನೂ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಇನ್ನು ಮುಂದಿನ ಮೂಲಕ್ಕೆ ಹೋಗೋಣ. 245ನೆಯ ಸುಧಾಮೂಲ. ಇಲ್ಲಿ ಒಂದು ಪ್ರಶ್ನೆ ಮಾಡ್ಕೊಳ್ತಾರೆ, ಏನಂದ್ರೆ ಒಂದು ವಿರೋಧ ಬಂತು ಈಗ ಜಯತೀರ್ಥರ ಗ್ರಂಥಕ್ಕೆ ಅಂತ. ಮೊದಲು ಒಂದ್ ರೀತಿ ಹೇಳಿದ್ರು ಜಯತೀರ್ಥರು, ಈಗ ಇನ್ನೊಂದ್ ತರ ಹೇಳ್ತಾರೆ ಅಂತ. ಅಲ್ಲ ಜಯತೀರ್ಥರೇ ಪ್ರಶ್ನೆ ಮಾಡ್ಕೊಳ್ತಾರ ಅಂದ್ರೆ ನಮಗ್ ಪ್ರಶ್ನೆ ಬರುತ್ತಿದ್ದು. ಅವ್ರೇನ್ ಮಾಡಿದಾರೆ, ಆಚಾರ್ಯರು ಹೇಳಿದ ವಿಷಯ ಇವ್ರು ವಿವರಿಸಿದ್ರು, ಜಯತೀರ್ಥರು ವಿವರಿಸಿದ್ ಕೂಡ ಅವ್ರಿಗೆ ಪ್ರಶ್ನೆ ಬಂತು, ಇದೇನೋ ಒಂದ್ ರೀತಿ ಹಿಂದೆ ಹೇಳಿದ್ದಕ್ಕೂ ಈಗ ಹೇಳ್ತಾ ಇರೋದಕ್ಕೂ ವಿರೋಧ ಕಾಣತ್ತಲ್ವಾ ಅಂತ. ಅದೇನ್ ವಿರೋಧ ಅವ್ರು ಪರಿಹಾರ ಮಾಡ್ಬಿಡಿದ್ದಾರೆ ಜಯತೀರ್ಥರು. ಆದ್ರೂ ಕೂಡ ಅವರು ವಿರೋಧವನ್ನ ಶಂಕೆ ಮಾಡ್ಕೊಂಡು ಪ್ರಶ್ನೆ ಮಾಡ್ಕೊಂಡು ಪರಿಹಾರ ಮಾಡ್ತಾರೆ. ಏನ್ ವಿರೋಧ ಇಲ್ಲಿ ಬಂದಿದೆ ಅಂದ್ರೆ, ಹಿಂದೆ ಮೊದಲು ಸಂಧ್ಯಾಧಿಕರಣದ ಪ್ರಾರಂಭದಲ್ಲಿ ಹೇಳಿದ್ರು, ಈ ಸ್ವಪ್ನ ಪದಾರ್ಥಗಳೆಲ್ಲ ಸೃಷ್ಟಿ ಮಾಡ್ತಾರಲ್ಲ, ಯಾರು ಸೃಷ್ಟಿ ಮಾಡೋದು? ಭಗವಂತ ಸೃಷ್ಟಿ ಮಾಡೋದು ನಿಜ. ಏನನ್ನ ಬಳಸ್ಕೊಂಡು ಸೃಷ್ಟಿ ಮಾಡ್ತಾನೆ? ಅದು ಜೀವನ ಮನಸ್ಸೇನಿದೆಯಲ್ಲ, ಆ ಮನಸ್ಸಿನಲ್ಲಿ ಸಂಸ್ಕಾರಗಳಿರತ್ತೆ. ಆ ಸಂಸ್ಕಾರವನ್ನ ಬಳಸ್ಕೊಂಡು ತಾನು ಆನೆನೋ ಕುದುರೆನೋ ಏನೋ ಸೃಷ್ಟಿ ಮಾಡ್ತಾನೆ ಪರಮಾತ್ಮ ಅಂತ ಹೇಳಿದ್ದಾರೆ. ಇಲ್ಲೇ ಮಾಡಿದ್ರು ಪ್ರಜ್ಞಾ ಉಪಾದಾನಮೇವಸ, ಅಂದ್ರೆ ಜೀವನ ಜ್ಞಾನ ಏನಿದೆ ಆ ಜ್ಞಾನವು ಈ ಸ್ವಾತ್ಮ ಪದಾರ್ಥಗಳಿಗೆ ಕಾರಣ. ಹಾಗಾದ್ರೆ ಜ್ಞಾನದಿಂದ ಭಗವಂತ ಪದಾರ್ಥಗಳನ್ನ ಕನಸಿನಲ್ಲಿರೋದನ್ನ ಸೃಷ್ಟಿ ಮಾಡ್ತಾನೆ ಅಂತ ಇಷ್ಟು ಸಿಕ್ತು. ವಾಸ್ತವಿಕವಾಗಿ ಹೀಗಲ್ಲ. ಯಾಕೆಂದ್ರೆ ಹಿಂದೆ ಹೇಳಿದ್ದು ಸಂಸ್ಕಾರದಿಂದ, ಈಗ ಹೇಳ್ತಾ ಇರೋದು ಜ್ಞಾನದಿಂದ. ಯಾವ್ದನ್ನ ಒಪ್ಬೇಕು ನಿಮ್ ಪ್ರಕಾರ? ಈಗ ಸಂಸ್ಕಾರ ಒಪ್ಬೇಕೋ ಜ್ಞಾನ ಒಪ್ಬೇಕು? ಯಾಕೆಂದ್ರೆ ಸಂಸ್ಕಾರದ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರು ಹಿಂದೆ. ಹೌದು, ಸಂಸ್ಕಾರದಿಂದಲೇ ಭಗವಂತ ಆನೆಯ ಸಂಸ್ಕಾರ ಇದ್ರೆ ಆನೆ ಸೃಷ್ಟಿ ಮಾಡ್ತಾನೆ, ಕುದುರೆ ಸಂಸ್ಕಾರ ಇದೆ ಕುದುರೆ ಸೃಷ್ಟಿ ಮಾಡ್ತಾನೆ, ಹೀಗೆ ಪ್ರತಿಯೊಂದು ವಸ್ತುಗಳ ಬಗ್ಗೆ ಹೇಳ್ತಾ ಬಂದ್ರು. ಇಷ್ಟ ಹೇಳ್ತಾ ಈಗ ಮಾತ್ರ ದಿಢೀರಂತ ಪ್ರಜ್ಞೋಪಾದಾನಕಂ, ಜ್ಞಾನವೇ ಕಾರಣ ಸ್ವಪ್ನ ಪದಾರ್ಥಗಳ ಸೃಷ್ಟಿಗೆ. ಹಾಗಾದ್ರೆ ಜೀವನಿಗೆ ಸಂಬಂಧಪಟ್ಟಿದ್ದು ಜ್ಞಾನ ಏನಿದೆಯಲ್ಲ, ಆ ಜ್ಞಾನ ಕಾರಣ ಹೊರತು ಸಂಸ್ಕಾರ ಅಲ್ಲ ಅಂತ ಗೊತ್ತಾಗತ್ತೆ. ಅಂದ್ರೆ ಹಾಗಲ್ಲ, ಇಲ್ಲಿ ಜ್ಞಾನ ಅಂತ ಹೇಳಿದಾರಲ್ಲ, ಅದು ಜ್ಞಾನ ಅನ್ನೋ ಪದದಿಂದ ಜ್ಞಾನ ತಗೊಳ್ಬೇಡ್ರಿ, ಸಂಸ್ಕಾರ ತಗೊಳ್ಳಿ ಅಂತ. ಅದಕ್ಕೋಸ್ಕರ ಅಲ್ಲ, ಜ್ಞಾನ ಅನ್ನೋ ಪದ ಹೇಳೋದಿದ್ರೆ ಜ್ಞಾನ ಅನ್ನೋ ಅರ್ಥನೇ ತಗೊಳ್ಬೇಕಲ್ಲ. ಈಗ ಯಾವ ಅರ್ಥ ತಗೊಳ್ಬೇಕು ಅಂತ ಪದ ಹಾಕ್ತಾರೆ. ಈಗ ಕೃಷ್ಣ ಬಾಯಿಲಿ ಅಂತಂದ್ರೆ ಕೃಷ್ಣನನ್ ಕರಿಬೇಕು, ಕೃಷ್ಣನ್ ಬಾ ಅಂದ್ರು. ಇಲ್ಲ ಕೃಷ್ಣ ಅಂತ ಕರೆದಿದ್ ರಾಮನನ್ ಕರಿಲಿಕ್ಕೆ ಅಂದ್ರೆ ತಪ್ಪಾಗತ್ತೆ. ಯಾಕೆ? ರಾಮನನ್ನ ಕೃಷ್ಣ ಅನ್ನೋ ಶಬ್ದ ಹೇಳ್ತಾ ಇಲ್ಲ ಇಲ್ಲಿ ಲೋಕದಲ್ಲಿ. ಕೃಷ್ಣನೇ ಬೇರೆ, ಇಲ್ಲಿ ರಾಮನೇ ಬೇರೆ ಇಲ್ಲಿ ಲೋಕದಲ್ಲಿ. ಅದಕ್ಕೆ ಕೃಷ್ಣ ಬಾ ಅಂತಂದ್ರೆ ಕೃಷ್ಣನೇ ಬರ್ಬೇಕು, ರಾಮ ಅಲ್ಲ. ಇಲ್ಲ ನಾನು ಕೃಷ್ಣ ಅನ್ನೋ ಶಬ್ದ ಕರೆದೆ, ಅದೇ ರಾಮ ಬರ್ಬೇಕು ಅಂತಂದ್ರೆ ಇದು ಸರಿನಾ? ಇಲ್ಲ. ಹಾಗಾಯ್ತು ಇದ್ ಕತೆ. ಪ್ರಜ್ಞಾ ಅಂತ ಶಬ್ದ ಇವರು ಆಚಾರ್ಯರು ಮೂಲದಲ್ಲಿ ಅನುವ್ಯಾಖ್ಯಾನದಲ್ಲಿ ಬಳಸಿದ್ದಾರೆ. ಅದಕ್ಕೇನರ್ಥ? ಜೀವನ ಜ್ಞಾನ ಅಂತ ಅರ್ಥ. ಜೀವನ ಜ್ಞಾನ ಅಂದ್ರೆ ಜೀವನ ಜ್ಞಾನನೇ ತಗೊಳ್ಬೇಕು. ಅದು ಬಿಟ್ಟು ಜೀವನ ಜ್ಞಾನ ಸಂಸ್ಕಾರ ತಗೊಳ್ತೀವಿ ಅಂದ್ರೆ ಇದು ಹೇಗೆ? ಒಂದ್ ಶಬ್ದ ಮತ್ತೊಂದು ಅರ್ಥ ಹೇಳುತ್ತಾ, ಇದು ತಪ್ಪಲ್ವಾ ಅಂದ್ರೆ ಅದಕ್ಕೆ ಮುಂದೆ ಅಲ್ಲಿ ಉತ್ತರ ಕೊಡ್ತಾರೆ, ಯಾಕೆ ಈ ರೀತಿ ಬಳಸ್ತಾರೆ. ಸಾಮಾನ್ಯವಾಗಿ ಎಷ್ಟೋ ಕಡೆ ಈ ತರ ಬಳಸೋದುಂಟು. ಈ ಮುಂಚೆನೂ ಕೂಡ ತುಂಬಾ ಉದಾಹರಣೆಗಳು ಬಂದಿದ್ದು. ಮಂಚಾಹ ಕ್ರೋಶಂತಿ ಅಂತ ಹೇಳ್ತೀವಿ. ನಮಗ್ ಗೊತ್ತು ಮಂಚಗಳು ಅಂದ್ರೆ ನಾವು ಹಾಸಿಗೆನ ಹಾಸ್ಕೊಂಡು ಮಂಚ, ಅದೇ ಮಂಚ. ಆ ಮಂಚಗಳೆಲ್ಲ ಅಳ್ತಾ ಇದಾವೆ ಅಂತ. ಈಗ ಸಂಸ್ಕೃತದಲ್ಲಿ ಒಂದು ಪ್ರಯೋಗ ಇದೆ, ಮಂಚಗಳು ಯಾಕೆ ಅಳ್ಬೇಕು? ಜಡ ಅಳತ್ತಾ? ಇಲ್ಲ. ಅದಕ್ಕಿಲ್ಲ, ಮಂಚದ ಮೇಲಿರುವಂತ ಮಕ್ಕಳೇನಿದೆಯಲ್ಲ, ಮಲಗಿಸಿದ ಮಕ್ಕಳು, ಅವುಗಳು ಅಳ್ತಾ ಇದಾವೆ ಅಂತ. ಮತ್ತಲ್ಲ ಸಂಸ್ಕೃತದಲ್ಲಿ ಬಾಯ್ ಬಿಟ್ಟು ಪ್ರಯೋಗ ಮಾಡ್ಬೋದಿತ್ತಾನೆ. ಮಂಚಸ್ಥಾಹ ಶಿಶವಹ, ಮಂಚದ ಮೇಲಿರು ಮಲ್ಕೊಂಡಿರುವಂತಹ ಮಕ್ಕಳುಗಳು ಅಳ್ತಾ ಇದಾವೆ ಹೇಳ್ಬೋದಿತ್ತು. ಅದ್ ಹಾಗಲ್ಲ. ಅದು ಅನಾದಿ ಕಾಲದಿಂದ ಹಾಗೆ ಬಳಸ್ಕೊಂಡ್ ಬಂದ್ಬಿಟ್ಟಿದೀವಿ ನಾವು, ಮಂಚಾಕ್ರೋಶಂತಿ ಅಂತ. ಹೀಗೆ ಬೇಕಾದಷ್ಟು ಸಂಸ್ಕೃತ ಸಾಹಿತ್ಯದಲ್ಲಿ ಅಂತಹ ಪ್ರಯೋಗಗಳು ಸಿಗತ್ತೆ. ಅದೇ ತರ ಈ ಪ್ರಜ್ಞಾ ಅನ್ನೋ ಶಬ್ದಕ್ಕೆ ಇಲ್ಲಿ ಸಂಸ್ಕಾರ ಅಂತ ಅರ್ಥ ತಗೊಳ್ಬೇಕು ಇಲ್ಲಿ ಅಂತ ಇಷ್ಟನ್ನ ಮಾಡಿದ್ದಾರೆ. ಇದಕ್ಕೆ ಏನಾದ್ರು ಉಪಯೋಗ ಇದೆಯಾ ಈ ತರ ಮಾಡ್ಲಿಕ್ಕೆ? ಯಾಕೆಂದ್ರೆ ಶಬ್ದಗಳೆಲ್ಲ ನಮ್ಮ ಅಧೀನ. ನಾವ್ ಹೇಗ್ ಅನ್ಕೊಳ್ತೀವೋ ಆ ರೀತಿ ಶಬ್ದ ಬಳಸ್ಬೋದು. ನೇರವಾಗಿ ಅರ್ಥ ಹೇಳುವಂತ ಶಬ್ದ ಬಿಟ್ಟು ಸುತ್ತೂ ಬಳಸಿ ಅರ್ಥ ಕೊಡುವಂತ ಶಬ್ದ ಬಳಸಿದ್ರೆ ಹೇಗ್ ಅರ್ಥ ಮಾಡ್ಕೊಬೇಕು ನಾವು? ಈಗ ಜಯತೀರ್ಥರು ಬಂದ್ರು ಅರ್ಥ ಆಯ್ತು, ಇಲ್ಲ ಹೇಗ್ ಅರ್ಥ ಆಗ್ತೈತಿ ಶಬ್ದಕ್ಕೆ, ಆಚಾರ್ಯರ ಮಾತಿಗೆ ಅಂದ್ರೆ ಅದಕ್ಕೆ ಹೇಳ್ತಾರೆ ಅದಕ್ಕೂ ಒಂದು ಕಾರಣ ಉಂಟು, ಅದನ್ನ ಆಚಾರ್ಯರೇ ವಿವರಣೆ ಮಾಡ್ತಾರೆ ಮುಂದಕ್ಕೆ. ಅದೇನು ಅಂತ ಮುಂದಿನ ಮೂಲಕ್ಕೆ ಹೋಗೋಣ. 246ನೆಯ ಸುಧಾಮೂಲ. ಅಥ ಪ್ರಜ್ಞಾಯ ವಾಸನಾಯಾಶ್ಚ ಕಸ್ಸಂಬಂಧ ಏನ ಲಕ್ಷಣ ಸ್ಯಾತ್. ಒಳ್ಳೆ ಪ್ರಶ್ನೆ ಮಾಡ್ಕೊಳ್ತಾರೆ.
ಇದನ್ನ ಲಕ್ಷಣಾವೃತ್ತಿ ಉಪಲಕ್ಷಣ ಅಂತ ಕರೀತಾರೆ. ಅಂದ್ರೆ ಉದಾಹರಣೆಗೆ ನಾನು ಅವತ್ತು ಕೊಟ್ಟಿದ್ದೆ, ಕಾಕೇಭ್ಯೋ ದಧಿರಕ್ಷತಾಂ. ಕಾಗೆಗಳು ಹಾರ್ತಾ ಇದ್ದಾವೆ ಮನೆ ಮುಂದೆ, ಮೊಸರನ್ನ ಒಂದು ಪಾತ್ರೆಯಲ್ಲಿ ಇಟ್ಟಿದ್ದಾನೆ ಒಬ್ಬ. ಅವ್ನು ಹೇಳ್ತಾನೆ, ನೋಡು ನಾನು ಹೊರಗೆ ಹೋಗ್ತೀನಿ, ಸ್ವಲ್ಪ ಕಾಗೆಗಳಿದೆ, ಅದರಿಂದ ರಕ್ಷಣೆ ಮಾಡ್ಬೇಕು ನಿನ್ ಮೊಸರನ್ನ ಅಂತ ಹೇಳ್ತಾನೆ. ಅವ್ನ್ ಕಾಗೆ ತಾನೆ, ಕಾಗೆ ಹೇಳಿದ್ದು ಕಾಕ ಅನ್ನೋ ಶಬ್ದ. ಕಾಕ ಅನ್ನೋ ಶಬ್ದ ಕಾಗೆ ಅಂತ ಅರ್ಥ ತಿಳ್ಕೊಂಡ. ಸರಿ, ಅದರಿಂದ ಕಾಗೆ ಬಂದ್ರೆ ರಕ್ಷಣೆ ಮಾಡ್ಬೇಕಷ್ಟೇ, ಬೇರೆ ಪ್ರಾಣಿಗಳು ಬಂದ್ರೆ ಬಿಟ್ಬಿಡೋಣ ಅಂತ ಅನ್ಕೊಂಡು ಬೆಕ್ಕು ಬಂದ್ರೆ ಬಿಟ್ಟೇ ಬಿಟ್ಟ ಅವನು. ಹೀಗ್ ಮಾಡಿದ್ರೆ ಅನರ್ಥ ಆಯ್ತು. ಆದ್ರೆ ಪಾಪ ಅವ್ನು ಹೇಳ್ಬೇಕಾಗಿತ್ತು ಹಾಗಾದ್ರೆ ಬಾಯ್ ಬಿಟ್ಟು, ನೋಡು ಕಾಗೆ ಬೆಕ್ಕು ಈ ತರ. ಸರಿ, ಕಾಗೆ ಬೆಕ್ಕಿಂದ ರಕ್ಷಣೆ ಮಾಡ್ತಾ ಇದ್ದ ಈ ಪುಣ್ಯಾತ್ಮ, ಮತ್ ಇನ್ನೊಂದು ಪ್ರಾಣಿ ಬಂದ್ರೆ ಅದನ್ನ ರಕ್ಷಣೆ ಮಾಡ್ತಾ ಇರ್ಲಿಲ್ಲ. ಹಾಗಾದ್ರೆ ಏನಾಯ್ತು, ಇವ್ನ್ ಹೇಗ್ ತಿಳಿಸೋದು ಈಗ? ಆ ಮೊಸರನ್ನ ರಕ್ಷಣೆ ಮಾಡ್ಬೇಕು. ಹೇಗೆ ರಕ್ಷಣೆ ಮಾಡ್ಬೇಕು? ಯಾವ ಪ್ರಾಣಿ ಬಂದ್ರು ನೀನ್ ಅದನ್ನ ಬಿಡ್ಬಾರ್ದು, ಅದನ್ನ ರಕ್ಷಣೆ ಮಾಡ್ಲೇಬೇಕು ಆ ಮೊಸರನ್ನ ಅಂತ ಹೇಳ್ಬೇಕು. ಈ ತರ ಬಳಸ್ಬೇಕು ತಾನೆ. ಆದ್ರೆ ಅವ್ನ್ ಏನ್ ಮಾಡ್ತಾನೆ, ಯಾವುದೇ ಪ್ರಾಣಿಗಳು ಅಂತ ಹಾಗೆ ಹೇಳಲ್ಲ. ಅವ್ನ್ ಬಳಸೋದಿಷ್ಟೇ, ಕಾಕೇಭ್ಯೋ ದಧಿರಕ್ಷತಾಂ, ಕಾಗೆಗಳಿಂದ ರಕ್ಷಣೆ ಮಾಡ್ರಿ ಮೊಸರನ್ನಷ್ಟೇ. ಅದ್ರಲ್ಲಿ ಬಳಸ್ಬೇಕಾದ್ರೆ ಸ್ವಲ್ಪ ವಿಚಿತ್ರ ಬಳಸಿದಾನೆ, ಕಾಕೇಭ್ಯಃ ಅಂತ ಬಳಸಿದಾನೆ. ಅಂದ್ರೆ ಅನೇಕ ಕಾಗೆಗಳಿಂದ. ಅವು ಓಡಾಡ್ತಾ ಇರೋದು ಒಂದೇ ಕಾಗೆ, ಅನೇಕ ಕಾಗೆಗಳಿಂದ ಅಂತ ಯಾಕೆ ಬಳಸ್ತಾ ಅಂದ್ರೆ ಅದ್ ಹಾಗಲ್ಲ. ಕೆಲವು ಸಲಿ ಬಹುವಚನ ಬಳಸ್ತೀವಲ್ಲ, ಅನೇಕ ಕಾಗೆಗಳು, ಅನೇಕ ಅಂತ, ಅವಾಗ ಬರೀ ಅದೊಂದೇ ಅಲ್ಲ, ಆ ತರ ಇನ್ಯಾವ್ದ್ಯಾವ್ದಿದೋ ಅದನ್ನೆಲ್ಲ ತಗೊಳ್ಬೇಕು ಅಂತ. ಅಂದ್ರೆ ಕಾಗೆ ಮೊದಲಾದವುಗಳು, ಮೊದಲಾದ ಅನ್ನೋ ಅರ್ಥ ಇದೆಯಲ್ಲ, ಅದು ಬಹುವಚನ ಅನ್ನೋದಕ್ಕೆ ಅರ್ಥ. ಹಾಗಾದ್ರೆ ಕಾಗೆ ಮೊದಲಾದವುಗಳಿಂದ ಆ ಮೊಸರನ್ನ ರಕ್ಷಣೆ ಮಾಡು ಅಂತ ಹೇಳ್ದಾಗಾಯ್ತು. ಹಾಗಾದ್ರೆ ಅಲ್ಲಿ ಹೇಗೆ ಕಾಕ ಅನ್ನೋ ಶಬ್ದದಿಂದ ಬರೀ ಕಾಗೆ ತಗೊಳಲ್ಲ, ಹೊರತು ಕಾಗೆಯ ಜೊತೆಗೆ ಬೆಕ್ಕು ಮತ್ತೆ ಇನ್ ಯಾವ್ದ್ಯಾವ್ದು ಮೊಸರಿಗೆ ತೊಂದರೆ ಕೊಡ್ಲಿಕ್ಕೆ ಅಂತ ಬರುತ್ತೋ, ಅಂದ್ರೆ ಮೊಸರನ್ನ ಸ್ವೀಕಾರ ಮಾಡ್ಲಿಕ್ಕೆ ಬರುತ್ತೋ ಅಂಥ ಎಲ್ಲಾ ಪ್ರಾಣಿಗಳಿಂದ ತಡಿ ಅಂತ ಅರ್ಥ ಮಾಡ್ತೀವಿ. ಇದನ್ನ ಉಪಲಕ್ಷಣ, ಲಕ್ಷಣಾವೃತ್ತಿ ಅಂತೆಲ್ಲ ಕರಿತೀವಿ. ಅಂದ್ರೆ ಒಂದು ಶಬ್ದಕ್ಕೆ ಹೇಳುವಂತ ಅರ್ಥ ಏನಿದೆ ನಿಜವಾಗಿ ಅಷ್ಟೇ ಅರ್ಥ ತಗೊಳ್ಳೋದೇನೆ, ಇನ್ನೂ ಸ್ವಲ್ಪ ಜಾಸ್ತಿ ಅರ್ಥವನ್ನ ತಗೊಂಡ್ರೆ ಅದೇ ಶಬ್ದದಿಂದ, ಆಗ ಅಲ್ಲಿ ಲಕ್ಷಣ ಮಾಡಿದೀವಿ ಆ ಶಬ್ದಕ್ಕೆ ಅಂತ ಹೇಳ್ತೀವಿ. ಅಂದ್ರೆ ಶಬ್ದಕ್ಕೊಂದು ಸಂಬಂಧ ಅದು. ಶಬ್ದ ಒಂದು ಅರ್ಥ ಹೇಳ್ಬೇಕಾದ್ರೆ ಒಂದು ರೀತಿಯಾದ ಸಂಬಂಧ ಅದು. ಆ ಸಂಬಂಧವನ್ನ ಹೇಳೋದೇ ಲಕ್ಷಣಾವೃತ್ತಿ, ಉಪಲಕ್ಷಣ ಅಂತ ಈ ಶಬ್ದದಿಂದೆಲ್ಲ ಕರಿತಾ ಇರ್ತೀವಿ. ಪ್ರಕೃತ ಇಲ್ಲಿ ಉದಾಹರಣೆಗೆ ಇವಾಗ ಗಂಗಾಯಾಮ್ ಘೋಷ ಅನ್ನೋದಕ್ ಬರೋಣ, ಆಗ ಇದಕ್ಕ ಸ್ಪಷ್ಟ ಆಗುತ್ತೆ. ಗಂಗಾಯಾಮ್ ಘೋಷ ಅಂದ್ರೇನು? ಗಂಗೆಯಲ್ಲಿ ಹಳ್ಳಿ ಇದೆ ಅಂತ. ಹಳ್ಳಿ ಇರೋದು ಗಂಗೆಯ ದಡದ ಹತ್ತಿರ ಹಳ್ಳಿ ಇದೆ. ಇವನ್ ಹೇಳೋದು ಗಂಗೆಯಲ್ಲಿ ಹಳ್ಳಿ ಇದೆ ಅಂತ. ಗಂಗೆಯಲ್ಲಿ ಹಳ್ಳಿ ಇರ್ಲಿಕ್ ಸಾಧ್ಯನಾ? ಅಸಾಧ್ಯ. ಗಂಗಾ ಪ್ರವಾಹ ಅಲ್ಲೆಲ್ಲಿ ಹಳ್ಳಿ ಇರುತ್ತೆ, ಕೊಚ್ಕೊಂಡು ಹೋಗ್ಬಿಡತ್ತಷ್ಟೇ, ಅಲ್ಲಿ ಹಳ್ಳಿ ಇರ್ಲಿಕ್ ಸಾಧ್ಯ ಇಲ್ಲ. ಆದ್ರೂ ಗಂಗೆಯಲ್ಲಿ ಹಳ್ಳಿ ಇದೆ ಅಂತ ಶಬ್ದ ಬಳಸ್ತಾರೆ. ಗಂಗೆಯಲ್ಲಿ ಹಳ್ಳಿ ಇದೆ ಅಂದ್ರೆ ಏನರ್ಥ? ನೀ ತಪ್ಪಾಗಿ ತಿಳ್ಕೊಂಡಿ, ಗಂಗೆ ಹತ್ರ ಹಳ್ಳಿ ಇದೆ ಅಂತ ಅರ್ಥ. ಆ ಗಂಗೆಯಲ್ಲಿ ಹಳ್ಳಿ ಇದೆ ಅಂತ ಹಾಗೆ ಬಳಸೋದಿದ್ದೇ ಇದೆ. ಎಷ್ಟೋ ಕಡೆ ನಾವ್ ಆ ರೀತಿ ಅನುಭವದಲ್ಲಿ ನಾವು ಬಳಸ್ತಾ ಇರ್ತೀವಿ ಆ ತರ ಶಬ್ದಗಳನ್ನ, ನಮ್ಗೆ ಗೊತ್ತಿಲ್ಲದೆ. ಅಂತ ಶಬ್ದಗಳು ನಿಜವಾಗಿ ವಿಚಾರ ಮಾಡಿದ್ರೆ ಅದು ತಪ್ಪು. ಆದ್ರೆ ವಾಸ್ತವಿಕವಾಗಿ ಅವನಿಗೆ ಅರ್ಥ ಆಗ್ತಾ ಇರುತ್ತೆ ಮುಂದಿರೋವನಿಗೆ. ಅದೇ ನಿಜವಾಗಿ ವಿಚಾರ ಮಾಡಿದ್ರೆ ವ್ಯಾಕರಣದ ಪ್ರಕಾರ ತಪ್ಪಾಗಿರುತ್ತೆ. ಅಂತೂ ಇಲ್ಲಿ ಗಂಗೆಯಲ್ಲಿ ಹಳ್ಳಿ ಇದೆ ಅಂದಾಗ ಏನ್ ಅರ್ಥ ಮಾಡ್ತೀವಿ? ಗಂಗೆಯ ಹತ್ತಿರ ಇರುವ ದಡದಲ್ಲಿ ಹಳ್ಳಿ ಇದೆ, ಅಷ್ಟರ್ಥ ಮಾಡ್ತೀವಿ. ಹಾಗಾದ್ರೆ ಒಂದು ಶಬ್ದ ಹೇಳೋ ನಿಜವಾದ ಅರ್ಥ ಏನಿದೆ, ಆ ಅರ್ಥ ಜೊತೆಗೆ ಇನ್ನೊಂದು ಅರ್ಥ ಅದನ್ನು ಸೇರಿಸ್ಕೊಂಡಿತ್ತು, ಅದಕ್ಕೆರಡಕ್ಕೂ ಸಂಬಂಧ ಇರ್ಬೇಕು. ಗಂಗೆಗೂ ಅಂದ್ರೆ ಗಂಗೆಯ ಪ್ರವಾಹಕ್ಕೂ ದಡಕ್ಕೂ ಒಂದು ಸಂಬಂಧ ಇರ್ಬೇಕು. ಯಾಕೆ ದಡ ಅನ್ನೋ ಅರ್ಥ ತಗೊಳ್ತೀವಿ, ಪ್ರವಾಹದ ದಡದಲ್ಲಿ ಹಳ್ಳಿ ಇದೆ ಅಂತ. ಪ್ರವಾಹದ ಹತ್ತಿರ ದಡ ಇದೆ, ಆ ದಡದಲ್ಲಿ ಹಳ್ಳಿ ಇದೆ ಅಂತ ಅರ್ಥ ಅದಕ್ಕೆ. ಹಾಗಾದ್ರೆ ನಿಜವಾದ ಅರ್ಥಕ್ಕೂ ನಾವು ಬೇಕಾದ ಅರ್ಥ ಏನ್ ತಗೊಳ್ಬೇಕಾದ್ರೆ ಅದೆರಡಕ್ಕೂ ಸಂಬಂಧ ಇದ್ರೆ ಮಾತ್ರ ಈ ತರ ಅರ್ಥ ಮಾಡ್ಲಿಕ್ಕೆ ಬರುತ್ತೆ ಅಂತ. ಇಲ್ಲಿ ಸಂಬಂಧ ಇದೆ ಅಂತ ಅದನ್ನ ಸಂಬಂಧ ತೋರಿಸ್ಬೇಕಿದೆ. ಈಗ ಪ್ರಜ್ಞಾ ಅನ್ನೋ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ ನಿಜವಾಗಿರೋದು. ಆದ್ರೆ ಆಚಾರ್ಯ ಹೇಳ್ತಾರೆ, ಇಲ್ಲ ಪ್ರಜ್ಞಾ ಶಬ್ದಕ್ಕೆ ಇಲ್ಲಿ ಯಾಕೆ ಹೇಳಿದ್ದು ಅಂದ್ರೆ ಸಂಸ್ಕಾರ ತಗೊಳ್ಳಿಕ್ಕೋಸ್ಕರ ಹಾಗೆ ಹೇಳಿದ್ದಾರೆ ಅಂತ ಜೈತೀರ್ಥ ಬರೋದಕ್ಕೆ ವಿವರಣೆ ಕೊಟ್ರು. ಅಲ್ಲ, ಜ್ಞಾನವನ್ನ ಹೇಳೋ ಶಬ್ದದಿಂದ ಸಂಸ್ಕಾರ ತಗೊಳ್ಳೋದು ಹೇಗೆ ಅಂತ ನಿಮ್ ಪ್ರಶ್ನೆ ತಾನೆ. ತುಂಬಾ ಸುಲಭ. ಅದು ಜ್ಞಾನದಿಂದಲೇ ಹುಟ್ಟೋದು ಸಂಸ್ಕಾರ. ಸಂಸ್ಕಾರ ಹುಟ್ಟೋದು ಯಾವ್ದ್ರಿಂದ? ಜ್ಞಾನದಿಂದ ಹುಟ್ಟೋದು. ಹಾಗಾದ್ರೆ ಜ್ಞಾನ ಅಂದ್ರೆ ಜ್ಞಾನದಿಂದ ಹುಟ್ಟೋ ಸಂಸ್ಕಾರವನ್ನ ತಗೊಳ್ಳಿ ಅಂತ ಅರ್ಥ. ಯಾಕೆರಡಕ್ಕೆ ಸಂಬಂಧ ಇದೆ. ಇದು ಹೇಗೆ ಅಂದ್ರೆ, ತಮೇವಂ ವಿದ್ವಾನ್ ಅಮೃತ ಇಹ ಭವತಿ ನಾಣ್ಯ ಪಂಥ ಅಯನಾಯ ವಿದ್ಯತೆ ಅಂತ ಒಂದು ಮಾತು. ಇಲ್ಲೇನ್ ಮಾಡಿದ್ದಾರೆ? ತಮೇವಂ ವಿದ್ವಾನ್ ಅಮೃತ ಇಹ ಭವತಿ. ಯಾರು ಈ ರೀತಿ ಅಂದ್ರೆ ಪುರುಷ ಸೂಕ್ತ ಹೇಳಿದ ಪ್ರಕಾರ ಯಾವ ಮನುಷ್ಯ ತಾನು ಭಗವಂತನ ಬಗ್ಗೆ ತಿಳ್ಕೊಳ್ತಾನೋ ಪುರುಷ ಸೂಕ್ತ ಹೇಳಿದ ಪ್ರಕಾರ, ಆಗ ಅಂಥವನು ಮೋಕ್ಷಕ್ಕೆ ಹೋಗ್ತಾನೆ ಅಂತ ಹೇಳಿದಾರಲ್ಲಿ. ಹಾಗಾದ್ರೆ ಜ್ಞಾನ ಸಂಪಾದನೆ ಮಾಡ್ಬೇಕು. ಪುರುಷ ಸೂಕ್ತ ಹೇಳಿದ ಪ್ರಕಾರ ಚೆನ್ನಾಗಿ ಭಗವಂತನ ಬಗ್ಗೆ ತಿಳ್ಕೊಳ್ಬೇಕು ನಾವು. ಆ ಮಂತ್ರಗಳಿಗೆ ಅರ್ಥ ತಿಳಿಬೇಕು, ತಿಳ್ಕೊಂಡು ಆಮೇಲೆ ಮೋಕ್ಷಕ್ಕೆ ಹೋಗ್ಬೇಕು. ಇಷ್ಟ ಹೇಳಿದಾರಲ್ಲಿ. ಆಮೇಲೆ ಮುಂದಕ್ಕೆ ಇನ್ನೊಂದು ಮಾತು ಹೇಳ್ತಾರೆ, ನಾಣ್ಯ ಪಂಥ ಅಯನಾಯ ವಿದ್ಯತೆ.
ಮೋಕ್ಷಕ್ಕೆ ಈ ತರ ಜ್ಞಾನ ಬಿಟ್ಟು ಬೇರೆ ದಾರಿ ನಿಮಗ್ ಸಿಗಲ್ಲ ಅಂತ ಹೇಳಿದ್ದಾರೆ. ಹಾಗಾದ್ರೆ ಪುರುಷ ಸೂಕ್ತ ಹೇಳಿದ ಪ್ರಕಾರ ಭಗವಂತನ ಸರಿಯಾಗಿ ತಿಳ್ಕೊಂಡ್ರೆ ಮಾತ್ರ ಮೋಕ್ಷ, ಇಲ್ಲ ಅಂದ್ರೆ ಅಂತವನು ಮೋಕ್ಷ ಇಲ್ಲ. ಯಾಕೆ ಬೇರೆ ದಾರಿ ಇಲ್ಲ, ಕರ್ಮ ಎಲ್ಲ ಇಲ್ಲ. ಅದು ಕರ್ಮ ಹೋಯ್ತಷ್ಟೇ, ಅದು ಕರ್ಮ ಆಯ್ತು, ನಮ್ಮ ಪ್ರಾರಬ್ಧ ಕರ್ಮದಂತೆ ಆಗೋಯ್ತು. ಅದ್ ಏನ್ ಮಾಡ್ಲಿಕ್ಕೆ ಬರಲ್ಲ, ಅನುಭವಿಸ್ಬೇಕಷ್ಟೇ. ಯಾಗಾದಿಗಳನ್ನ ಜಾಸ್ತಿ ಮಾಡಿಸಿದಷ್ಟು ನಾವ್ ಅದರ ಫಲವನ್ನ ಅನುಭವಿಸ್ಬೇಕಷ್ಟೇ, ಹೊರತು ಅದರಿಂದ ಮೋಕ್ಷ ಅಂತೂ ಸಿಗಲ್ಲ. ಹಾಗಂತ ನಾವ್ ಇಂದಿನ ದಿವಸ ಹೋಮ ಯಾಗ ಎಲ್ಲ ಬಿಟ್ಬಿಡ್ಬೇಕು ಅಂತ ಅರ್ಥ ಅಲ್ಲ, ಆ ಅಭಿಪ್ರಾಯದಲ್ಲಿ ಹೇಳ್ತಾ ಇಲ್ಲ. ನಿಜವಾಗಿ ಹೋಮಾದಿಗಳು ಯಾಗಾದಿಗಳು ಮಾಡಬೇಕು. ಯಾಕೆ ಅಗ್ನಿಯ ಆರಾಧನೆ ನಾವು ಮಾಡ್ಬೇಕು. ಪ್ರತಿ ದಿವಸ ವೈಶ್ವದೇವ ಇತ್ಯಾದಿಗಳು ಎಲ್ಲ ಮಾಡ್ತೀವಿ ನಾವು, ಅಗ್ನಿಯ ಆರಾಧನೆ ಮಾಡ್ಬೇಕು. ಅದನ್ನ ಅಂತಃಕರಣ ಮನಸ್ಸು ನಿರ್ಮಲ ಆಗ್ಬೇಕಲ್ಲ, ಮನಸ್ಸು ನಿರ್ಮಲ ಆಗ್ಲಿಕ್ಕೋಸ್ಕರ ಅವೆಲ್ಲ ಮಾಡ್ಲೇಬೇಕು, ಕರ್ತವ್ಯ. ಬಟ್ ಅದ್ರಲ್ಲೇ ಮುಳುಗ್ಕೊಂಡು ಅದೇ ನಿಜವಾದ ಶಾಶ್ವತ ಫಲ ಅಂತ ಇರಬಾರ್ದಷ್ಟೇ. ಅದಕ್ಕೋಸ್ಕರ ಅಂತೂ ಇಲ್ಲಿ ಈ ಅಗ್ನಿ ಆರಾಧನೆ, ಅಗ್ನಿಯ ಬಗ್ಗೆ ಏನ್ ಹೇಳಿದೆ, ಇಲ್ಲಿ ಪ್ರಕೃತ ಸಂಬಂಧವನ್ನ ನಾವು ಹೇಳ್ತೀವಿ. ಏನ್ ಸಂಬಂಧ ಇಲ್ಲಿ ಪ್ರಕೃತ ಪ್ರಜ್ಞಾ ಮತ್ತೆ ವಾಸನಾಕ್ಕೆ, ಜ್ಞಾನದಿಂದ ಈ ಸಂಸ್ಕಾರ ಹುಟ್ಟತ್ತೆ ಅಂತ ಹೇಳಿದೆ. ಜ್ಞಾನದಿಂದ ಸಂಸ್ಕಾರ ಹುಟ್ಟೋದು ಹೇಗೆ ಅಂತ ಪ್ರಶ್ನೆ. ಇದು ತುಂಬಾ ಸುಲಭ ಉತ್ತರ, ನಮ್ಗೆ ಇದೇನು ಕಷ್ಟ ಅಲ್ಲ. ಯಾಕೆ, ಈಗ ನಾವ್ ಯಾವತ್ತೋ ಒಂದ್ ದಿವ್ಸ ಯಾರತ್ರ ಪ್ರವಚನ ಕೇಳಿದೆವು, ಯಾರ್ದೋ ಪ್ರವಚನ ಕೇಳಿದಾಗ ನಮಗೆ ಜ್ಞಾನ ಬಂದಿತ್ತು. ಅವ್ರೇನೋ ಒಂದಿಷ್ಟು ವಿಷಯ ಹೇಳಿದ್ರು, ಅದು ಪಾಯಿಂಟ್ಸ್ ಆಗಿ ನಮ್ ತಲೆಯಲ್ಲಿ ಉಳ್ಕೊಂಡಿದ್ದು ಇನ್ಯಾವಲೋ ಕೇಳಿದಾಗ ನಾವ್ ಹೇಳ್ತೀವಿ ಅದನ್ನ, ಹೌದು ಅವತ್ ಹೇಳಿದ್ರಿ ಹೀಗೆ ಅಂತ. ಅದ್ ಹೇಗಾಯ್ತು, ಅವತ್ತಿನ ದಿವಸ ನಮಗೆ ಆ ಪ್ರವಚನ ಕೇಳಿದರ ಜ್ಞಾನ ಬಂತು. ಪ್ರವಚನ ಕೇಳಿದ್ರಿಂದ ಆ ಕೆಲವು ವಿಷಯಗಳ ಜ್ಞಾನ ಬಂತು. ಆ ಜ್ಞಾನ ಬಂದಾದ್ಮೇಲೆ ಸಂಸ್ಕಾರವಾಗಿ ನಮ್ಮ ಮನಸ್ಸಲ್ಲಿ ಉಳ್ಕೊಂಡ ಆ ಸಂಸ್ಕಾರ ಯಾವತ್ತೋ ಒಂದ್ ದಿವಸ ಹೊರಗ್ ಬರುತ್ತೆ. ಅದರಿಂದ ನಮಗೆ ಜ್ಞಾನ ಬರುತ್ತೆ. ಹಾಗಾದ್ರೆ ಏನಾಯ್ತು, ಮೊದಲು ಜ್ಞಾನ ಬಂದ್ರೆ ಮಾತ್ರ ಸಂಸ್ಕಾರ ಬರೋದು ಮನುಷ್ಯನಿಗೆ. ಜ್ಞಾನವೇ ಬರ್ದೇ ಇದ್ರೆ ಸಂಸ್ಕಾರ ಹೇಗ್ ಬರುತ್ತೆ? ಈಗ ಪಾಠ ಪ್ರವಚನನೇ ಕೇಳಿಲ್ಲ ಜೀವನದಲ್ಲಿ ಇದ್ರೆ ಅವ್ನಿಗೆ ಯಾವ ವಿಷಯ ಗೊತ್ತಾಗುತ್ತೆ? ಈಗೆಲ್ಲ ಓದಾದ್ರೂ ಓದ್ಬೇಕು, ಹೇಗೋ ಒಂದು ಅಂತೂ ಅವ್ನಿಗಿರೋ ಮಾಧ್ಯಮ ಒಂದೇ ಅಂತ ಅನ್ಕೊಳ್ಳೋಣ. ಅವ್ನು ಓದೋ ಹವ್ಯಾಸನು ಓದ್ಲಿಕ್ಕೆ ಬರಲ್ಲ, ಕೇಳಲೇಬೇಕು. ಅವ್ನು ಕೇಳಲೇ ಇಲ್ಲ ಜೀವನದಲ್ಲಿ ಇಂದ ಜ್ಞಾನ ಬರಲೇ ಇಲ್ಲ. ಮತ್ ಸಂಸ್ಕಾರ ಯಾವ್ದ್ರದಿರುತ್ತೆ? ಲೌಕಿಕ ಸಂಸ್ಕಾರ ಇರುತ್ತೆ ಹೊರತು ಧಾರ್ಮಿಕ ಸಂಸ್ಕಾರನೇ ಇರಲ್ಲ. ಯಾಕೆ ಪಾಠ ಪ್ರವಚನ ಕೇಳಿಲ್ಲ. ಹಾಗಾದ್ರೆ ಮೊದಲು ಜ್ಞಾನ ಸಂಪಾದನೆ, ಆ ಜ್ಞಾನದಿಂದ ಸಂಸ್ಕಾರ ನಮ್ಮ ಮನಸ್ಸಿನಲ್ಲಿ ಹುಟ್ಟುತ್ತೆ. ಇಷ್ಟು ಬೇಕು ನಮಗೆ. ಹಾಗಾದ್ರೆ ಜ್ಞಾನದಿಂದ ಹೇಗೆ ಸಂಸ್ಕಾರ ಹುಟ್ಟುತ್ತೋ ಅದೇ ರೀತಿ ಪ್ರಕೃತ ಅಲ್ಲಿ ತಮೇವಂ ವಿದ್ವಾನ್ ಅಮೃತಯ್ಯ ಭವತಿ ಅನ್ನೋ ನಾನೇನ್ ಹೇಳಕ್ ಬಂದೆ ಅಂದ್ರೆ, ಪುರುಷ ಸೂಕ್ತವನ್ನ ತಿಳ್ಕೊಂಡಾಗ ಅವರು ಮೋಕ್ಷಕ್ಕೆ ಹೋಗ್ತಾನೆ ಅಂತ ಹೇಳಿದ್ದಾರೆ. ನಿಜ, ಜ್ಞಾನದಿಂದ ಮೋಕ್ಷನ. ಆದ್ರೆ ಇನ್ನೊಂದು ಅರ್ಥ ಇದೆ ಅಲ್ಲಿ ವಿದ್ವಾನ್ ಅಂತ ಹೇಳಿದ್ದಾರೆ. ವಿದ್ವಾನ್ ಅಂತಂದ್ರೆ ವಿದ್ವಾಂಸ ಅಂತ ಅರ್ಥ. ವಿದ್ವಾನ್ ಅಂದ್ರೆ ಯಾಕೆ ವಿದ್ವಾಂಸ ಅಂತ ವಿದ್ವಾಂಸ ಅಂತ ಯಾಕೆ ಕರೀತಾರೆ? ವಿದ್ವಾನ್ ಅಂತ ಅಂದ್ರೆ ವಿಶೇಷವಾದ ಜ್ಞಾನ ಇದ್ರೆ, ವಿತ್ ಅಂದ್ರೆ ಜ್ಞಾನವನ್ನ ಚೆನ್ನಾಗಿ ಪಡ್ಕೊಂಡಿದ್ರೆ ಅಂಥವನ್ನ ವಿದ್ವಾನ್ ಅಂತ ಕರಿತೀವಿ. ಯಾಕೆ ವಿತ್ ಅನ್ನೋ ಶಬ್ದಕ್ಕೆ ಸಂಸ್ಕೃತದಲ್ಲಿ ಜ್ಞಾನ ಅಂತ ಅರ್ಥ ಇದೆ. ಅದು ಯಾವ ಜ್ಞಾನ? ಈಗ ಮೋಕ್ಷಕ್ಕೆ ಹೋಗ್ಬೇಕಲ್ಲ, ಮೋಕ್ಷಕ್ಕೆ ಹೋಗ್ಬೇಕಾದ್ರೆ ಎಂಥ ಜ್ಞಾನ ಪಡೆದಿರ್ಬೇಕು ಅವನು? ಭಗವಂತನ ಜ್ಞಾನ, ಸಹಸ್ರ ಶೀರ್ಷ ಪುರುಷ ಅಂತ ಹೇಳಿದ ಮಂತ್ರಗಳ ಪ್ರಕಾರ ತಿಳ್ಕೊಂಡಿರ್ಬೇಕು. ಈ ತಿಳಿಯೋದು ಅಷ್ಟೇ ಸಾಕ? ಹಾಗಾದ್ರೆ ಭಗವಂತ ಜ್ಞಾನ ಪಡೆದುಕೊಳ್ಳೆ ಮೋಕ್ಷಕ್ಕೆ ಹೋಗ್ತೀವಾ? ಇಲ್ಲ. ಬೇಕಾದಷ್ಟು ಜನ ಈಗ ಭಗವಂತನ ಜ್ಞಾನ ಸಾಕ್ಷಾತ್ ನೋಡಿದವರೆಲ್ಲ ಭೂಲೋಕದಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ ನಮ್ಗೆ ಅನುಗ್ರಹ ಮಾಡ್ಲಿಕ್ಕೆ, ಮತ್ತ ಅವರೆಲ್ಲ ಇದಾರಲ್ಲ. ಅದಕ್ಕೇನ್ ಅರ್ಥ ಮಾಡ್ತೀವಿ? ಇಲ್ಲ, ಜ್ಞಾನ ಪಡೆಯೋದಷ್ಟೇ ಅಲ್ಲ, ಭಗವಂತನ ಅನುಗ್ರಹ ಪಡ್ಕೊಂಡಿದ್ರೆ ಆಗ ಅವನು ಮೋಕ್ಷಕ್ಕೆ ಹೋಗ್ತಾನೆ. ಅದನ್ನ ಬಿಟ್ಟು ಬೇರೆ ಯಾವುದೇ ದಾರಿ ಇಲ್ಲ ಅವನಿಗೆ ಅಂತ. ಹಾಗಾರಲ್ಲಿ ವಿದ್ವಾನ್ ಅನ್ನೋ ಶಬ್ದಕ್ಕೆ ಬರೀ ಭಗವಂತನನ್ನ ಸಾಕ್ಷಾತ್ ನೋಡಿದವನು ಅಂತ ಇಷ್ಟೇ ಅರ್ಥ ಅಲ್ಲದೆ, ಸಾಕ್ಷಾತ್ ಆಗಿ ನೋಡಿ ಅವನ ಪ್ರಸಾದವನ್ನು ಪಡೆದವನು ಅಂತ ಅರ್ಥ ಮಾಡ್ಬೇಕಂತೆ ಅಲ್ಲಿ ವಿದ್ವಾನ್ ಅನ್ನೋ ಶಬ್ದಕ್ಕೆ. ಎಲ್ಲಿ? ಆ ವೇದ ವಾಕ್ಯದಲ್ಲೋ ವಿದ್ವಾನ್ ಅನ್ನೋ ಶಬ್ದಕ್ಕೆ. ಹಾಗಾಗಿ ನಾವು ಸುಮ್ನೆ ವಿದ್ವಾನ್ ಅಂತ ಹೇಳಲಿಕ್ಕೆ ಆಗಲ್ಲ. ಯಾಕೆ? ವಿದ್ವಾನ್ ಅಂತ ನಾವ್ ಹೇಳ್ಬೇಕು ಅಂದ್ರೆ ಬಹಳ ಕಷ್ಟ. ಯಾಕೆ? ವಿದ್ವಾನ್ ಅಂದ್ರೆ ಭಗವಂತನ ಅಪರೋಕ್ಷ ಜ್ಞಾನ ಆಗಿರ್ಬೇಕು ಅವನಿಗೆ, ಅವನನ್ನ ವಿದ್ವಾನ್ ಅಂತ ಕರಿಬೇಕು. ಇವ್ರು ಇನ್ನೂ ಒಂದ್ ಹೆಜ್ಜೆಗೆ ಹೋದ್ರು. ವಿದ್ವಾನ್ ಅಂದ್ರೆ ಅಪರೋಕ್ಷ ಜ್ಞಾನ ಪಡೆದು ಭಗವಂತನ ಅನುಗ್ರಹ ಪ್ರಸಾದ ಆಗಿರೋನಿಗೆ ವಿದ್ವಾನ್ ಅಂತ ಕರೀತಾರೆ. ಮತ್ ಯಾರನ್ನ ವಿದ್ವಾನ್ ಅಂತ ಕರಿಬೇಕು? ಯಾರು ಮೋಕ್ಷಕ್ಕೆ ಹೋಗಿದ್ರು ಅವರೇ ವಿದ್ವಾಂಸರು ನಿಜವಾಗಿ, ಅಷ್ಟೇ ಹೊರತು ಲೋಕದಲ್ಲಿರೋ ವಿದ್ವಾಂಸರ ನಿಜವಾಗಿ ಅರ್ಥದಲ್ಲಿ ವಿದ್ವಾಂಸರಲ್ಲ. ಹಾಗಾದ್ರೆ ಬರೀ ರೂಢಿ ಅಷ್ಟೇ, ರೂಢಿ ಅಂತ ಕರಿತಾ ಇದೀವಿ ವಿದ್ವಾನ್ ಅಂತ. ಯಾಕೆ? ಮುಂದಕ್ಕೆ ಒಮ್ಮೆ ಮೋಕ್ಷಕ್ಕೆ ಹೋಗ್ಬೋದೋ ಏನೋ ಅಂತ ಅದ ಅಭಿಪ್ರಾಯ ಬೇಕಾದ್ರೆ ಇರ್ಬೋದು. ಅಂತೂ ವಿದ್ವಾನ್ ಅನ್ನೋ ಶಬ್ದದಿಂದ ಇಷ್ಟ ಅರ್ಥ ತಗೊಳ್ಬೇಕು. ಇದು ಯಾಕೆ ಈ ಸಂದರ್ಭಕ್ಕೆ ನಾನು ಹೇಳಿದೆ ಇಷ್ಟು ವಿಷಯನ ಅಂದ್ರೆ, ಅಲ್ಲಿ ಲಕ್ಷಣ ಮಾಡಿದ್ದಾರೆ. ಅಂದ್ರೆ ಇದೇ ತರ ಹೇಗೆ ಗಂಗಾಯಾಮ್ ಘೋಷ ಅನ್ನೋಲ್ಲಿ ಗಂಗೆಯಲ್ಲಿ ಹಳ್ಳಿ ಅಂತ ಅರ್ಥ ಮಾಡದೆ, ಗಂಗೆ ಅನ್ನೋ ನಿಜವಾದ ಅರ್ಥ ತಗೊಂಡು, ಆ ಶಬ್ದದ ಅರ್ಥ ತಗೊಂಡು ಗಂಗೆಯ ಹತ್ತಿರ ಇರುವ ತೀರದಲ್ಲಿ, ದಡದಲ್ಲಿ ಹಳ್ಳಿ ಇದೆ ಅಂತ ಸಂಬಂಧ ಹಚ್ಚಿಕೊಂಡು ಅರ್ಥ ಹೇಳ್ತಾ ಹೋಗ್ತೀವಿ ಮುಂದಕ್ಕೆ. ಅದೇ ತರ ಮಂಚ ಅಳ್ತಾ ಇದ್ದಾವೆ ಅಂದ್ರೆ ಮಂಚದಲ್ಲಿರುವ ಮಕ್ಕಳು ಅಳ್ತಾ ಇದ್ದಾವೆ ಅಂತ ಅರ್ಥ. ಅದೇ ತರ
ತಮೇವಂ ವಿದ್ವಾನ್ ಇಹ ಅಮೃತ ಇಹ ಭವತಿ. ಅಮೃತ ಅಂದ್ರೆ ಮೋಕ್ಷವನ್ನ ಪಡಿತಾನೆ, ಮುಕ್ತನಾಗ್ತಾನೆ. ಯಾರು? ತಮೇವಂ ವಿದ್ವಾನ್ ಅಂದ್ರೆ ಅಂಥ ಭಗವಂತನ ಜ್ಞಾನ ಪಡೆದು ಅವನ ಅನುಗ್ರಹವನ್ನು ಪಡೆದ ಮನುಷ್ಯನು ಅಂತ ಅರ್ಥ ಮಾಡ್ಬೇಕಾಗಿ ಬರುತ್ತೆ ಶಬ್ದಗಳಿಗೆ. ಹಾಗಾದ್ರೆ ಶಬ್ದಕ್ಕೆ ನೇರವಾಗಿ ಎಷ್ಟು ಅರ್ಥ ಇದೆಯೋ ಅಷ್ಟೇ ತಗೊಂಡ್ರೆ ಆಗಲ್ಲ, ಕೆಲವು ಕಡೆ ಸ್ವಲ್ಪ ಜಾಸ್ತಿ ಅರ್ಥನೂ ತಗೊಳ್ಬೇಕು. ಆವಾಗ ಲಕ್ಷಣ, ಉಪಲಕ್ಷಣ, ಕಾಕೇಭ್ಯೋ ದಧಿರಕ್ಷತ ಈ ತರ ಶಾಸ್ತ್ರದಲ್ಲಿ 2 ಪದ ಪದೇ ಪದೇ ಬರುತ್ತೆ. ಆದ್ರಿಂದ ಇವೆಲ್ಲ ಉದಾಹರಣೆ ನೆನ್ಪಿಟ್ಕೊಳ್ಳಿ. ಯಾವ್ದು ನಮ್ಮ ಮನಸ್ಸಿಗೆ ತುಂಬಾ ಉದಾಹರಣೆ ನೆನಪಾಗುತ್ತೋ ಅಂತ ಉದಾಹರಣೆ ಮನಸ್ಸಲ್ಲಿ ಚೆನ್ನಾಗಿ ಗ್ರಹಿಸಿರಿ. ಪ್ರಕೃತ. ಹಾಗಾದ್ರೆ ಜ್ಞಾನಕ್ಕೂ ಸಂಸ್ಕಾರಕ್ಕೂ ಏನು ಸಂಬಂಧ? ಜ್ಞಾನದಿಂದ ಹುಟ್ಟುವ ಸಂಸ್ಕಾರ ಸಂಬಂಧ ಬಂತು. ಆದ್ರಿಂದ ಜ್ಞಾನದಿಂದ ಹುಟ್ಟುವ ಸಂಸ್ಕಾರವನ್ನ ಇಲ್ಲಿ ಜ್ಞಾನ ಅನ್ನೋ ಶಬ್ದದಿಂದಲೇ ತಗೊಳ್ಬಹುದು ಅಂತ. ಈ ಕೆಲವು ಸಲ ಏನ್ ಮಾಡ್ತೀವಿ, ಈಗ ಮಕ್ಕಳಿಗೆ ಒಂದು ಹೆಸರಿನ ಇಟ್ಟಿರ್ತಾರೆ, ಆ ಮಗನ ಹೆಸರು ಗೊತ್ತಿರಲ್ಲ ಯಾರಿಗೂ. ಮಗನ ತಂದೆ ತುಂಬಾ ಪರಿಚಯ ಇರುತ್ತೆ. ಉದಾಹರಣೆ ಮೋಹನ ಅಂತ ಇಟ್ಕೊಳ್ಳೋಣ. ಮೋಹನ ಅಂತ ಒಬ್ರ ತಂದೆ ಹೆಸರು. ಆ ಮೋಹನ ಅನ್ನೋ ತಂದೆ ಹೆಸರು ಇರುತ್ತಲ್ಲ, ಅವನ ಮಗ ಇರ್ತಾರಲ್ಲ, ಆ ಮೋಹನ ಅನ್ನುವ ಮಗ, ಆ ಮೋಹನ ಅನ್ನೋರ ಮಗ ಅವನಿಗೆ ಏನೋ ಬೇರೆ ಹೆಸರು ಇರುತ್ತೆ, ಅದ್ ಗೊತ್ತಿರಲ್ಲ ಬೇರೆಯವ್ರಿಗೆ. ಅದ್ ಏನ್ ಮಾಡ್ತಾರೆ ಕರಿಬೇಕಾರೆ, ಏ ಮೋಹನ ಇಲ್ಲಿ ಬಾಯ್ಲಿ ಅಂತ. ತಿರುಗ್ ನೋಡಿದ್ರೆ ಅವ್ರ ತಂದೆ ಇರಲ್ಲ, ಮಗ ಇರ್ತಾನೆ. ಮತ್ ಹೇಗ್ ಕರೆದೆ ಇದನ್ನ ಅಂತಂದ್ರೆ, ಅದು ಕೆಲವು ಸಲ ಹಾಗೆ ತಂದೆ ಬಳಸುವಂತ ಶಬ್ದದಿಂದ ಮಗನನ್ನ, ಅಂದ್ರೆ ತಂದೆಯಿಂದ ಹುಟ್ಟಿದ ಮಗ, ಅವನ ಮಗ ಏನಿರ್ತಲ್ಲ ಅವನನ್ನು ಕರಿತೀವಿ ಆ ತಂದೆ ಆ ಶಬ್ದದಿಂದ. ಏ ಮೋಹನ ಇಲ್ಲಿ ಬಾಯ್ಲಿ ಅಂತ ಹೀಗ್ ಕರಿತಾ ಇರ್ತೀವಿ. ಅವನ ಹೆಸರು ಗೊತ್ತಿಲ್ಲ. ಹಾಗೆ ಪ್ರಕೃತ ಒಂದು ಶಬ್ದ ಕರಿಬೇಕು ಅಂದ್ರೆ ಅದರಿಂದ ಹುಟ್ಟಿರೋ ವಸ್ತುವನ್ನು ಆ ಶಬ್ದದಿಂದ ಹಾಕ್ತಾ ಇರ್ತೀವಿ. ಅದೇ ತರ ಇಲ್ಲಿ ವಿದ್ವಾನ್ ಭವತಿಯಿಂದ ಜ್ಞಾನದಿಂದ ಮೋಕ್ಷ ಆಗತ್ತೆ ಅಂತಲ್ಲ, ಜ್ಞಾನದಿಂದ ಹುಟ್ಟೋ ಪ್ರಸಾದದಿಂದ ಮೋಕ್ಷ. ಆ ಪ್ರಸಾದವನ್ನ ಹೇಳಲಿಕ್ಕೆ ಜ್ಞಾನ ಅಂತ, ಅದಕ್ಕೆ ಕಾರಣವಾದದನ್ನ ಹೇಳ್ತೀವಿ. ಹೇಗೆ ಮಗನ ಹೆಸರು ಗೊತ್ತಿಲ್ದೇನೆ ಮಗನ ತಂದೆ ಹೆಸರಿಂದ ವ್ಯವಹಾರ ಹೇಗೆ ಮಾಡ್ತೀವೋ ಆ ತರ ಇದೆ. ಈ ರೀತಿ ಈ ಜ್ಞಾನ ಅನ್ನೋ ಶಬ್ದದಿಂದ ಜ್ಞಾನದಿಂದ ಹುಟ್ಟುವ ಸಂಸ್ಕಾರವನ್ನು ತಗೊಳ್ಬೇಕು ಅಂತ ಇಷ್ಟು ಇಲ್ಲಿಗೆ ಬಂದಿದೆ. ಇನ್ನು ಮುಂದೆ ಈ ಲಕ್ಷಣದ ಬಗ್ಗೆ ಸ್ವಲ್ಪ ವಿಚಾರ ಇನ್ನೂ ಸ್ವಲ್ಪ ವಿಸ್ತಾರವಾಗಿ ಹೇಳ್ತೀನಿ. ಇದೊಂದು ವಾಕ್ಯ ಶಬ್ದ ಹೇಳ್ಬೇಕು, ಅದನ್ನ ಬರ್ಕೊಳ್ಬೇಕು ನೀವು. ಅದಕ್ಕೋಸ್ಕರ ಶಕ್ಯ ಸಂಬಂಧ ಲಕ್ಷಣ ಅಂತ ಒಂದು ಶಬ್ದ ಇದೆ. ಅದನ್ನ ಅವತ್ತಿನ ದಿವಸ ಸ್ವಲ್ಪ ವಿವರಣೆ ಮಾಡಿದ್ದೀನಿ, ಇದು ಮತ್ತೊಮ್ಮೆ ನೆನಪಿಸ್ತೇನೆ. ಶಕ್ಯ ಸಂಬಂಧ ಲಕ್ಷಣ ಅಂತ ಇದೆ. ಅಂದ್ರೆ ಮತ್ತೆ ಅದನ್ನು ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಈ ಪಾಠವನ್ನು ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲ ಕೃಷ್ಣನಿಗೆ ಅರ್ಪಣೆ ಮಾಡ್ತೀನಿ. ಶ್ರೀಕೃಷ್ಣ ಅರ್ಪಣೆ. ನಮಸ್ಕಾರ ಆಚಾರ್ಯ. ನಮಸ್ಕಾರ.